ನಮಸ್ತೆ. ಇವತ್ತಿನ ದಿನ ಸ್ವಾಮಿ ವಿವೇಕಾನಂದರ 163ನೇ ಜನ್ಮದಿನೋತ್ಸವವನ್ನು ವಂದೇ ಮಾತರಂ ಟ್ರಸ್ಟ್ ವತಿಯಿಂದ ಆಚರಿಸ್ತಾ ಇದ್ದೀವಿ. ವಿಶೇಷತೆ ಏನಂತ ಹೇಳಂದರೆ ರಾಷ್ಟ್ರರಕ್ಷೆಯಾಗ ದುರ್ಗಾ ಹೋಮ ಮತ್ತು ಹನುಮ ಹೋಮವನ್ನು ಮಾಡ್ತೀವಿ. ಇದರ ಮುಖ್ಯ ಉದ್ದೇಶ ಏನಂದರೆ ಭಾರತವನ್ನು ಗಡಿಯಲ್ಲಿ ಕಾಯ್ತಾ ಇರುವಂತಹ ಸೈನಿಕರಿಗೆ ಶಕ್ತಿ ಸಿಗಬೇಕು ಅಂತ, ಮತ್ತು ಯಾವುದೇ ರೀತಿಯ ತೊಂದರೆಗಳು ಕೂಡ ಅವರಿಗೆ ಆಗಬಾರ್ದು ಅಂತ, ದುಷ್ಟರ ಕಣ್ಣು ಭಾರತದ ಮೇಲೆ ಬೀಳಬಾರ್ದು ಅನ್ನುವಂಥ ಉದ್ದೇಶದಿಂದ ಈ ಹೋಮವನ್ನು ಮಾಡುವಂಥದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇಶಕ್ಕಾಗಿ ಮಾಡಿದಂತಹ ಒಬ್ಬ ಸೈನಿಕರ ಕುಟುಂಬದವರಿಗೆ ಕರೆದು ಸನ್ಮಾನವನ್ನು ಮಾಡ್ತೀವಿ. ಆ ರೀತಿಯಾಗಿ ಈ ವರ್ಷ ಕುಂದಾಪುರದ ಅನೂಪ್ ಪೂಜಾರಿ ಅವರ ತಾಯಿಯವರು ಬರ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ಸನ್ಮಾನವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಕಳೆದ ವರ್ಷ ಅಂದರೆ 2024 ಡಿಸೆಂಬರ್ 26ನೇ ತಾರೀಕು ಅವರು ಜಮ್ಮು ಕಾಶ್ಮೀರದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಸೇನಾ ವಾಹನ ಆಕ್ಸಿಡೆಂಟ್ ಮುಖಾಂತರ ಅವರು ಪ್ರಾಣವನ್ನು ಕಳ್ಕೊಂಡಿದ್ರು. ಸೊ ಅವ್ರ ತಾಯಿ ಅವರು ಬರ್ತಾ ಇದ್ದಾರೆ. ಮತ್ತು ಎಲೆಮರೆಕಾಯಾಗಿ ಸಮಾಜದಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಯಾವುದೇ ರೀತಿ ಫಲಾಪೇಕ್ಷೆ ಇರೋದಿಲ್ಲ. ಯಾರಿಗೂ ಕೂಡ ಅವರು ನಾವು ಮಾಡ್ತಾಯಿದ್ದೀವಿ ಅನ್ನೋಂಥದ್ದು ಅವ್ರಿಗೆ ಹೇಳ್ಕೊಬೇಕು ಅಂತಲೂ ಪ್ರಚಾರ ಪ್ರಿಯರು ಆಗಿರಲ್ಲ. ಸೊ ಅಂತಹ ವ್ಯಕ್ತಿಗಳನ್ನು ಗುರುತಿಸಿ ಸಮಾಜದ ಮುಂದೆ ತರಬೇಕು ಅನ್ನೋಂಥ ಉದ್ದೇಶದಿಂದ ಅವ್ರಿಗೊಂದು ಸನ್ಮಾನವನ್ನು ಕೂಡ ಮಾಡ್ತೀವಿ. ಮತ್ತು ಪ್ರತಿ ವರ್ಷದಂತೆ ಅನ್ನದಾಸೋಹ ಕೂಡ ಇರುತ್ತೆ. ಈ ರೀತಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷವೂ ಕೂಡ ಹೋಮ ನಡೆಯುತ್ತೆ. ಪ್ರತಿ ವರ್ಷವೂ ಕೂಡ ಇದೇ ಸಂಕಲ್ಪದೊಂದಿಗೆ ನಡೆಯುತ್ತೆ. ಸಮಸ್ತ ವಂದೇ ಮಾತರಂ ಟ್ರಸ್ಟಿನ ಎಲ್ಲ ಮಾತೆಯಂದರು ಮತ್ತು ಎಲ್ಲ ಸಹೋದರರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ.